ಈ ಬೇರೆ ಹೀರೋಗಳು ಯಾರಿಗಾರು ಎಲ್ಲರೂ ಭವ್ಯ ಅಂತಿದ್ರು ಅಥವಾ ಬೇರೆ ಏನೋ ಪೆಟ್ ನೇಮ್ ಇಟ್ಟಿದ್ರ ನಿಮ್ಗೇನಾರು? ನನಗ ಯಾರು ಏನಂತ ಕರಿತಿದ್ರು? ಇವರು ಪ್ರಭಾಕರ್ ಅವರು ಭವ್ಯ ಅಂತಿದ್ರು. ಅವರು ಹಲ್ ಕಚ್ಕೊಂಡು ಹೇಳೋರು. ಇವರು ಅಂಬರೀಶ್ ಸರ್ ನಾರ್ಮಲ್ ಆಗಿ ಭವ್ಯ ಭವ್ಯ ಕರೆಯೋರು. ವಿಷ್ಣು ಸರ್? ವಿಷ್ಣು ಸರ್ ಅಷ್ಟು ಜ್ಞಾಪಕ ಇಲ್ಲ ನನಗೆ. ಶಂಕರಾಗ್ ಅವರು? ಎಲ್ಲ ಆತರ ಗೊತ್ತಿಲ್ಲ. ಅದು ಏನ್ ಬೇರೆ ಪೆಟ್ ನೇಮ್ ಎಂತದ್ದು ಇಲ್ಲ, ಯಾವ್ದು ಇಲ್ಲ. ಇರೋದೇ 2 ಅಕ್ಷರ. ಎಲ್ಲಿ ಕಟ್ ಮಾಡೋದು. ಬಟ್ ಪ್ರಭಾಕರ್ ಅವ್ರು ಆ ರೀತಿ ಕರೀತಿದ್ರು, ಅವರೊಬ್ಬರೇ ಆತರ ಕರೀತಾ ಇದ್ದಿದ್ದಲ್ಲ. ಸುಮ್ನೆ ಭವ್ಯ. ಅಯ್ಯೋ ಅಡ್ಡ ಬಂದ್ಬಿಡುತ್ತೆ ಹಲ್ಲು ಅಂತಿದ್ರು. ಭವ್ಯ ಅನ್ನೋಕೋದ್ರೆ ಅಡ್ಡ ಅಲ್ಲಿ ಬಂದ್ಬಿಡ್ತಂತೆ ಅವ್ರಿಗೆ, ಅದಕ್ಕೆ ಕಚ್ಕೊಂಡು ಹೇಳ್ತಿದ್ರು. ಹೌದಾ, ತಡೆ ನೋಡು ಹಲ್ಲು ಅಡ್ಡ ಬರ್ತಿದೆ, ನೀನ್ ಹೆಸರು ಹೇಳಕ್ಕೆ ನಂಗೆ ಆಗಲ್ಲ ಅಂತೇಳಿ ಅವ್ರು ಆ ರೀತಿ ಕರೀತಿದ್ರು. ಸಿನಿಮಾ ಲೆಕ್ಕ ಹಾಕಿದ್ದುಂಟಾ ನೀವು ಯಾವತ್ತರ ಕೂತ್ಕೊಂಡು? ಎಷ್ಟು ಸಿನಿಮಾ ಆಯ್ತು ಅಂತ ಅವಾಗೆಲ್ಲ ಲೆಕ್ಕ ಹಾಕ್ತಿದ್ರ? ಕೆಲವೊಂದು ಆಗ್ತಿದೆ, ಅಷ್ಟ್ರಲ್ಲಿ ಬೇರೆ ಏನೋ ಅಡಚಣೆ ಬರೋದು ಎದ್ದೋಗ್ಬಿಡೋದು. ಲಾಸ್ಟಲ್ಲಿ ಇವಾಗ್ಲೂ ಅಷ್ಟು. ನಾನು ಆ್ಯಕ್ಚುಲಿ ನನ್ನ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ನನಗೆ ಎಷ್ಟು ಕೇರ್ಲೆಸ್ ಇದೆಯೋ, ಮೀನ್ಸ್ ಕೇರ್ಲೆಸ್ ಅಲ್ಲ, ನನ್ನ ಕೆಲಸ ಒತ್ತಡಗಳಿಂದ ನಾನು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಅವರು ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ನನ್ನ ಅವಾಗಲೆಲ್ಲ ಆಡಿಯೋ ಕ್ಯಾಸೆಟ್ಗಳು ಬರೋದು, ಅದನ್ನೆಲ್ಲ ಪ್ರಿಸರ್ವ್ ಮಾಡಿಟ್ರು. ಮದುವೆ ಆದ್ಮೇಲೆ ಅವ್ರು 93 ಆಗಿತ್ತು ನನ್ನ ಮದುವೆ ಆಗಿದ್ದು. ಅದಕ್ಕೆ ಮುಂಚೆ ಸಿನಿಮಾ ಯಾವುದು? ಅದಕ್ಕೆ ಮುಂಚೆ ಸಿನಿಮಾ ಮೌನ ಅಂತ ಮಾಡಿದೆ. ರಾಮಕೃಷ್ಣ ಅಂಡ್ ಇವರು ರಾಮ್ ಕುಮಾರ್. ಮೌನ ಅಂತ. ಮೌನ ಆದ ತಕ್ಷಣ ಇಂಡಸ್ಟ್ರಿಯಿಂದ ಮೌನವಾಗ್ಬಿಟ್ವಿ ಒಂದು 7 years. ಅಂದ್ರೆ ಯಾರಿಗೂ ಗೊತ್ತಾಗಿಲ್ಲ ಅದು ಆಕ್ಚುಲಿ. ಇಲ್ಲ, ಆಲ್ ಆಫ್ ಎ ಸಡನ್ ಭವ್ಯ ಕಾಣಿಸ್ತಿಲ್ಲ. ಹೌದು, ಮುಂಬೈಲೇ ಮಾಡ್ಕೊಬಿಟ್ಟೆ ಮದ್ವೆ. ಅಂದ್ರೆ ನನ್ನ ಬ್ರದರ್ ಇನ್ ಲಾ ಇದಾರಲ್ಲ, ಈಸ್ ಅಡ್ವೊಕೇಟ್, ಅವರು ಕ್ಲೈಂಟ್ ಆಗಿದ್ರು ಇವರು. ಹಾಗಾಗಿ ನಮ್ಮ ಮನೆಯಿಂದ ಬಂದು ಹೋಗ್ತಾ ನೋಡ್ತಾ ಇದೇ ಆಫರ್. ಈ ಪ್ರೇಮ 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 ಅಂತ ಇವರು ಸಿನಿಮಾ ಮಾಡಿದ್ದು. ಹೌದು, ಅಲ್ಲೆಲ್ಲೋ ಪ್ರೇಮ ಆಯ್ತು. ಅಲ್ಲಿ ಅವ್ರು ಬಂದು ಏನ್ ಲವ್ ಸ್ಟೋರಿ ಇದು? ಲವ್ ಸ್ಟೋರಿ ಅದೇ ಹೇಳಿದ್ನಲ್ಲ, ನನ್ನ ಅವ್ರ ಮನೆಗೆ ಬರ್ತಿದ್ರು, ನಾನು ಹೋಗ್ತಿದ್ದೆ. ಅವ್ರ ಹೆಸರು ಹೇಳಿ ಫಸ್ಟ್ ನಮ್ಗೆ. ಮುಖೇಶ್ ಪಟೇಲ್. ಸೊ ನೀವೀಗ ಭವ್ಯ ಪಟೇಲ್. ಈಗ ಭವ್ಯ ಪಟೇಲ್ ಪಾಯಿಂಟ್ ಅದು. ಓಕೆ, ಭವ್ಯ ಪಟೇಲ್ ಲವ್ಸ್ ಮುಖೇಶ್ ಪಟೇಲ್. ಹೆಂಗಾಯ್ತು ಲವ್? ಗಿವೆಲ್ಲ ಆಗ್ಲೇ ನೋಡಿದಾಗೆ ಆಗಿದ್ದು ಲವ್. ಮುಂಚೆ ಏನು ಮಾಡ್ಕೊಂಡಿಲ್ಲ. ಯಾರಿಗ್ ಲವ್ ಫಸ್ಟ್? ಅವರೇ ಕೇಳಿದ್ದು ಮದ್ವೆ ಆಗಕ್ಕೆ. ನಮ್ಮ ಮನೇಲೂ ನೋಡ್ತಾ ಇದ್ರು. ನಮ್ಮ ತಾಯಿದು ಅದೊಂದು ಆಯ್ತು, 10 years ಆಯ್ತು ಮದ್ವೆ ಆಗು ನೋಡ್ತಾ ಇದ್ರು. ಅಷ್ಟರಲ್ಲೇ ಅವರು ಪೀಕೆಲ್ಲಿರೋಗ್ಲಿ ನೋಡಿ ಅಷ್ಟು ನೋಡ್ತಿದ್ರು, ಸೆಟ್ಲ್ ಆಗ್ಬೇಕು ಅಂತ. ಕಷ್ಟ ಆಕ್ಚುಲಿ. ಹೌದು, ತುಂಬಾ ಡಿಮ್ಯಾಂಡ್, ತುಂಬಾ ಪೀಕಲ್ಲಿ ಇದೀರಿ. ಹೌದು, ತುಂಬಾ. ಅವ್ರು ನೋಡಿ ನಮ್ಮ ತಾಯಿಗೆ ಯಾವ್ದನ್ನು ಲೆಕ್ಕ ಇಲ್ಲ ಅವ್ರಿಗೆ. ಆಯ್ತು, ಆ ಮದ್ವೆ ಮಕ್ಕಳಿಗೆ ಯಾವ ಏಜ್ ಅಲ್ಲಿ ಮಾಡ್ಬೇಕು, ಯಾವ ಇದ್ರಲ್ಲಿ ಮಾಡ್ಬೇಕು, ಮಾಡ್ಕೊಬಿಡು. ಆಮೇಲೆ ನಿನ್ಗೆ ಗಂಡನ ಕಡೆಯಿಂದ ಏನಾದ್ರು ಪ್ರೋತ್ಸಾಹ ಕೊಟ್ರೆ ಆಮೇಲೆ ನೀನ್ ಮಾಡ್ಕೋಬಹುದಲ್ವಾ. ನಮ್ಮ ಜವಾಬ್ದಾರಿ ತಪ್ಪುತ್ತೆ, ಈ ಒಂದು ಲೆಕ್ಕಾಚಾರ ಅವ್ರಿಗೆ. ಮುಖೇಶ್ ಅವ್ರಿಗೆ ನೀವ್ ಯಾಕೆ ಇಷ್ಟ ಆದ್ರಿ? ಅದನ್ನ ಅವ್ರನ್ನೇ ಕೇಳ್ಬೇಕು. ಈ ಬಾಂಬೆ ಕಡೆಯವರೆಲ್ಲ ಸ್ವಲ್ಪ ತುಂಬಾ ಏನಂತಾರೆ, ತುಂಬಾ ಶೋ ಆಫು ಒಂಥರ ಆತರ ಒಂದು ಇದೆ ಆ ಕಡೆ ಎಲ್ಲ ಅಲ್ವಾ. ತುಂಬಾ ಅವರು ನನ್ನ ಬ್ರದರ್ ಇನ್ ಲಾನ್ ಕೇಳಿದ್ರು. ನನ್ನ ನೋಡ್ತಿದ್ರು ಇವರು ಮನೆಯಲ್ಲಿ. ಅವರು ಕೇಳಿದ್ದಾರೆ. ಅವ್ರು ಕನ್ನಡ ಬರುತ್ತಾ? ಇಲ್ಲ, ನೋ. ಬಟ್ ನಿಮ್ ಸಿನಿಮಾಗಳು ನೋಡಿದ್ರ ಅವರು? ಇಲ್ಲ. ಮತ್ತೆ ಹೆಂಗೆ? ನನ್ನ ಮನೆಗೆ ಹೋಗ್ತಿದ್ನಲ್ಲ, ಇದು ಕಂಡು ಅವ್ರದ್ದೇನೋ ಒಂದು ಕೇಸ್ಗಳಿಗೆ ಬರ್ತಿದ್ರು. ಅವಾಗ ನೋಡಿ, ಅದಕ್ಕೂ ತಾಕತ್ ಬೇಕಲ್ವಾ, ಅವ್ರು ಕೇಳಿ ಮದ್ವೆ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಆಲ್ಸೋ ಗ್ರೇಟ್ ಅನ್ಸುತ್ತೆ. ಓಕೆ, ನಿಮ್ಗೆ ಅವ್ರು ಇಷ್ಟ ಆಗ್ಬಿಟ್ರಾ? ಆಮೇಲೆ ಅವ್ರು ಹೇಳಿದ್ರು, ಅಮ್ಮನಿಗೆ ಬಂದು ಹೇಳಿದ್ರು. ಆಮೇಲೆ ಅಮ್ಮ ನನ್ನ ಜೀಜೆ ಹೋಗಿದ್ರು ಮುಂಬೈಗೆ. ಹೇಗಿದ್ದಾರೆ ಅವರು, ಫ್ಯಾಮಿಲಿ ಎಲ್ಲ ನೋಡಿ ಮಾಡ್ಕೊಂಡು ಬಂದ್ರು. ನಾನು ಹೋಗಿರ್ಲಿಲ್ಲ. ಆಮೇಲೆ ಅವರು ಇಲ್ಲಿಗೆ ಬಂದ್ರು, ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಂಡು. ಆಮೇಲೆ ಇಷ್ಟ ಆದ್ಮೇಲೆ ಸರಿ ಮಾಡ್ಕೊಂಡು. ಎಷ್ಟು 1993 1993ನೇ ಇಸ್ವಿ, ಒಂದು ತಿಂಗಳಲ್ಲೇ ಇದು ಫಿಕ್ಸ್ ಆಗಿದ್ದೆಲ್ಲ. ಕನ್ನಡಿಗರ ಎಲಿಜಿಬಲ್ ಬ್ಯಾಚುಲರ್ ಹೃದಯ ಹೊಡೆದೋಯ್ತು. ಹೇಳಿ, ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕನ್ನಡಿಗರೆಲ್ಲ ಯೋಚನೆ ಮಾಡ್ತಿರ್ತಾರಲ್ಲ, ಭವ್ಯ ಯಾರು ಮದುವೆ ಆಗ್ತಾರೆ ಅಂತ ಏನೋ ಇರುತ್ತೆ. ಸೊ ಆಲ್ ಆಫ್ ಎ ಸಡನ್ ನೀವು ಮದುವೆ ಆಗ್ತೀರಾ ಕರ್ನಾಟಕದಿಂದ ಬಾಂಬೆ. ಒಂದು 7 years ನಾನೇ ದೊಡ್ಡ ಸೊಸೆಯಲ್ಲಿ. ಇವರು 3 ಜನ ಬ್ರದರ್ಸು, 4 ಜನ ಬ್ರದರ್ಸು. ಇವರೇ ದೊಡ್ಡವರು. ಇನ್ನು ಇಬ್ಬರು, ಒಂದು ಬ್ರದರ್ ಬಂದು ಅಮೇರಿಕಾದಲ್ಲಿದ್ದಾರೆ, ಇನ್ನಿಬ್ಬರು ಇಲ್ಲಿ. ಆಮೇಲೆ ದೊಡ್ಡ ಸೊಸೆ, ಅವಳು ತುಂಬ ಜವಾಬ್ದಾರಿ,
ಗೆಸ್ಟ್ಗಳು ಗುಜರಾತಿ ಅಂದ್ರೆ ನಿಮ್ಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಗುಜ್ಜು ಫ್ಯಾಮಿಲಿ. ಗುಜ್ಜು ಫ್ಯಾಮಿಲಿ ಅಪ್ಪ, ಫಸ್ಟ್ ನಾನು ಬಾಂಬೆಗೆ ಹೋಗಿ ಎಲ್ಲಿಂದ ಬಂದ್ಬಿಟ್ನಪ್ಪ ನಾನು ಅಂತ ಶಾಕ್ ಆಗಾಯ್ತು. ಅಲ್ಲಮ್ಮ, ಅದು ಬೇರೆ ಆಕ್ಷನ್, ಕಟ್ಟು, ಲೈಟ್ಸ್, ಸಕ್ಸಸ್, ಹೌದು, ಸಡನ್ ಆಗಿ ಶಿಫ್ಟ್ ಅದು ಬೇರೆ ಥರನೇ ಇತ್ತು ಆ ವರ್ಲ್ಡ್ ಮುಂಬೈತು. ಬಟ್ ನನಗೆಲ್ಲೂ ಅವರು ಆ ಥರ ಒಂದು ಕಳ್ಕೊಂಡಿರೋ ಥರ ಒಂದು ಇದು ಕೊಡಲಿಲ್ಲ, ನನಗೆ ಮಿಸ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಂಡ್ರು. ಹೊರಗಡೆ ಅಷ್ಟೇ ಪಾರ್ಟಿ ಫಂಕ್ಷನ್ಸು ಅವ್ರದ್ದು ಆ ಕಡೆ ಇವ್ರಿಗೆ ಭಾಳಷ್ಟು ಜನ ಗೊತ್ತಿತ್ತು. ಜಿತೇಂದ್ರ ಆ್ಯಂಡ್ ಜಾಕಿ ಶ್ರಾಫ್ ಆ್ಯಂಡ್ ಇನ್ನೊಬ್ಬರು ಕಾಮಿಡಿ ಆರ್ಟಿಸ್ಟ್ ಇದಾರಲ್ಲ ಅವರು, ಜಾನಿ ಲಿವರ್, ಇವ್ರದ್ದೆಲ್ಲ ಫಂಕ್ಷನ್ಸ್ ಸಂಪರ್ಕ ಇತ್ತು. ಹಾಗಾಗಿ ನನಗೆ ಆ ಒಂದು ವರ್ಲ್ಡ್, ಆ ಒಂದು ಬಾಲಿವುಡ್ ವರ್ಲ್ಡ್. ಆಮೇಲೆ ಗುಜರಾತಿ ಫ್ಯಾಮಿಲಿ, ದೊಡ್ಡ ಸೊಸೆ, ಜವಾಬ್ದಾರಿ, ಅದನ್ನೆಲ್ಲ ಮೇಂಟೈನ್ ಮಾಡೋದು. ಆಮೇಲೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಬಿಗ್ನಿಂಗು ಹಿಂದಿ, ಗುಜರಾತಿ ಮಾತಾಡ್ತೀನಿ, ಎಲ್ಲ ಅರ್ಥ ಆಗುತ್ತೆ. ಬಟ್ ಇಲ್ಲಿಂದ ಅವಾಗ ಮಾತಾಡ್ತಿದ್ದೆ ಸ್ವಲ್ಪ, ಆಮೇಲೆ ಇಲ್ಲಿ ಬಂದು ಮತ್ತೆ ಕಂಟಿನ್ಯೂ ಮಾಡಿದ್ನಲ್ಲ ಅಲ್ಲಿ ಸ್ವಲ್ಪ ಕಟ್ ಆಯಿತು. ಬಟ್ ಹೋಗಿ ಬರ್ತಾ ಇರ್ತೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಫ್ಲೂಯೆನ್ಸಿ ಇಲ್ಲ ಅಷ್ಟೇ, ಬಟ್ ಹಿಂದಿ ಐ ಕ್ಯಾನ್ ಸ್ಪೀಕ್. ಸೊ 7 ವರ್ಷ ಕನ್ನಡ ಸಿನಿಮಾ ಜಗತ್ತಿನಿಂದ ಕ್ವಾರಂಟೈನ್. ಹೌದು, ಕ್ವಾರಂಟೈನ್. ನನ್ನ ಅತ್ತೆಯಿಂದ ಹಿಂದಿ ಕಲ್ತ್ಕೊಂಡೆ. ಅವರೊಬ್ಬರೇ ಇದ್ದಿದ್ದು ಮನೆಯಲ್ಲಿ, ಇವರೆಲ್ಲ ಹೊರಟ್ಬಿಡೋರು. ಅವ್ರ ಜೊತೆ ಯಾವ ಭಾಷೆ ನಂಗೆ ಗುಜ್ಜು ಅಂತೂ ಬರ್ತಿರ್ಲಿಲ್ಲ. ಶಿ ನೋಸ್ ಎವ್ರಿಥಿಂಗ್, ಮರಾಠಿ, ಹಿಂದಿ, ಈ ಥರ ಎಲ್ಲ ಆ ಕಡೆ ಮಹಾರಾಷ್ಟ್ರೀನ್ಸ್ ಲ್ಯಾಂಗ್ವೇಜ್ ಎಲ್ಲ ಬರ್ತಿತ್ತು. ಹಾಗಾಗಿ ನನಗೆ ಒಂದು ಒಳ್ಳೆ ಹಿಂದಿ ಕಲ್ತಿದ್ದು. ಮಿಸ್ ಮಾಡ್ಕೊಳ್ಳಿಲ್ವಾ ಈ ಜಗತ್ತನ್ನ? ಈ ಜಗತ್ತು ಎಲ್ಲೋ ಅದೇ ಹೇಳಿಲ್ಲ, ಒಂಥರ ಕಷ್ಟ. ಆಕ್ಚುಲಿ ನನ್ನ ಪ್ರಕಾರ ಕಷ್ಟನೇ. ಬಟ್ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ಳೋ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ ನನಗೆ. ಒಂದು ಕಡೆ ಕಷ್ಟ ಅನ್ಸೋದು ಮನೇಲಿದ್ದಾಗ, ಮತ್ತೆ ನೆಕ್ಸ್ಟ್ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಾಗ ಆ ಪ್ರಪಂಚ ನೋಡೋ ಒಂದು ಇದರಲ್ಲಿ. ಆಮೇಲೆ ಬರ್ತಾ 7 ಇಯರ್ಸ್ ಹೇಗಿತ್ತು ಫ್ಯಾಮಿಲಿ ಜಗತ್ತು? ಹೇಗಿತ್ತು 7 ವರ್ಷ ಬಾಂಬೆ? 7 ವರ್ಷ ಅದೇ ತುಂಬ ಕಷ್ಟ ಆಯಿತು ವೆರಿ ಬಿಗ್ನಿಂಗು. ಆಮೇಲೆ ಎಲ್ಲ ನೈಬರ್ಸ್ ಎಲ್ಲ ತುಂಬ ಒಳ್ಳೆ. ನಮ್ಮದು ಕಾಟಿಯಾವಾಡ್ ಸೊಸೈಟಿ ಅಂತ, ಅದು ಆ ಸೊಸೈಟಿನೇ ಫುಲ್ ಗುಜ್ಜು ಫ್ಯಾಮಿಲಿ, ಬಾಂಬೆಯಲ್ಲಿ ಆ ಒಂದು ಸೊಸೈಟಿ. ಆ ಸೊಸೈಟಿಯಲ್ಲೆಲ್ಲ ಈಗ್ಲೂ ಅದೇ ಸೊಸೈಟಿ. ಹಾಗಾಗಿ ಅಲ್ಲಿ ಬ್ರದರ್ಸು ಸಿಸ್ಟರ್ಸ್ ಥರನೇ ಇರ್ತಿದ್ರು. ಒಂಥರ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನೈಬರ್ಸ್ ಅನಿಸ್ತಿರ್ಲಿಲ್ಲ ನಮಗೆ, ಅಷ್ಟು ಫ್ರೆಂಡ್ಲಿ ಆಗಿರ್ತಿದ್ರು. ಇಲ್ಲಿಂದೆಲ್ಲ ಫೋನ್ ಬರುತ್ತಲ್ಲ, ನೆಕ್ಸ್ಟ್ ಫಿಲಮ್ ಮೇಡಮ್ ಅಂತ, ಅವಾಗ ಏನು ಹೇಳ್ತಿದ್ರಿ? ಅವಾಗ ನಾನು ಕ್ವಿಟ್ ಅಂತಾನೆ ಹೇಳ್ಬಿಟ್ಟಿದ್ದೆ ಅನ್ಸುತ್ತೆ. ನಾನು ಎಂಟೈರ್ಲಿ ಬಂದ್ಬಿಟ್ಟಿದ್ದೆ, ಹೀಗೆ ಮಾಡ್ತಾ ಇಲ್ಲ ಅಂತ. ಆಮೇಲೆ 7 ಇಯರ್ಸ್ ಪ್ರಾಜೆಕ್ಟ್ ರಿಜೆಕ್ಟ್ ಮಾಡಿರ್ಬೋದು 7 ವರ್ಷದಲ್ಲಿ? ಬಹಳಷ್ಟು, ಸುಮ್ಮನೆ ಅಂದಾಜು ಬಹಳಷ್ಟು. 7 ಇಯರ್ಸ್ ಅಂದ್ರೆ ಸುಮ್ಮನೆನಾ? ಅದನ್ನೇ ಹೇಳಿದ್ದು. 10 ವರ್ಷದಲ್ಲಿ 100ಕ್ಕೂ ಹೆಚ್ಚು ಸಿನಿಮಾ ಮಾಡಿರೋರು ನೀವು, 7 ವರ್ಷದಲ್ಲಿ ಡಿಮ್ಯಾಂಡ್ ಇಂದ ರಪ್ಪಂತ ಆಚೆ ಹೋಗ್ಬಿಟ್ರೆ ಹೆಂಗೆ? ಎಷ್ಟು ಒಳ್ಳೊಳ್ಳೆ ಪಿಕ್ಚರ್ಸ್. ವಿಷ್ಣುವರ್ಧನ್ ಸರ್ ಅಲ್ಲಿ, ಎಲ್ಲಿ ಭವ್ಯ ಇಲ್ಲಿ, ಎಲ್ಲರೂ ಕೇಳಿದ್ರು. ಅವ್ರ ಜೊತೆ ಒಂದು 2-3 ಪಿಕ್ಚರ್ ಮಿಸ್ ಆಯ್ತು. ಯಾವುದೋ ಒಂದು ಸೂಪರ್ ಹಿಟ್ ಹೋಯ್ತಲ್ಲ, ಸಿತಾರಾನ ಹಾಕೊಂಡು ಒಂದು ಪಿಕ್ಚರ್, ಹಾಲುಂಡತವರು. ನೀವು ಮಾಡ್ಬೇಕಾಗಿತ್ತು ಅದು, ಆಫ್ಟರ್ ಮ್ಯಾರೇಜ್. ಎಂತ ಒಳ್ಳೆ ಫಿಲಮ್ ಅದು, ಬ್ಲಾಕ್ ಬಸ್ಟರ್ ಆಗಿ. ಹೌದೌದು, ಅದು ಮಾಡಬೇಕಿತ್ತು. ಆಮೇಲೆ 7 ಇಯರ್ಸ್ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. ವೆರಿ ಫಾಸ್ಟ್ ಲೈಫ್ ಮುಂಬೈ ಇಸ್ ವೆರಿ ಫಾಸ್ಟ್ ಲೈಫ್. ಹೇಗೆ ದಿನ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಆ ಬೆಂಗಳೂರು ಇಷ್ಟು ದಿನ ಕಳೆದ್ಬಿಟ್ವ, ಇಷ್ಟು ವರ್ಷ ಕಳೆದ್ಬಿಟ್ವ ಅನ್ಸ್ಬಿಡುತ್ತೆ ನನಗೆ, ಅಷ್ಟು ಫಾಸ್ಟ್ ಲೈಫ್ ಮುಂಬೈ. ಆಮೇಲೆ ಒಂದು ದಿವಸ ಫೋನ್ ಬರುತ್ತೆ ನಾಗ್ತಿಹಳ್ಳಿ ಚಂದ್ರಶೇಖರಿಂದ. ಅದು 2000ನೇ ಇಸವಿ. ತುಂಬಾ ಪ್ರೀತಿಯಿಂದ ಹೌದು ನಮ್ಮ ಹುಡುಗಿಯ ಅಮ್ಮನ ಪಾತ್ರಕ್ಕೆ ಬನ್ನಿ ಅಂತ ಮೇಸ್ಟ್ರು ಫೋನ್ ಮಾಡ್ತಾರೆ. ಸಿನಿಮಾ ಹೆಸರು ನನ್ನ ಪ್ರೀತಿಯ ಹುಡುಗಿ ಮಾಡ್ತಾರೆ. ಬಟ್ ನಾನು ಆಗ ಯೋಚನೆ ಮಾಡ್ತೀನಿ ಸರ್, ಯಾಕೆಂದ್ರೆ ಹೀರೋಯಿನ್ ಗುಂಗೆಲ್ಲ ಇದ್ದವಳಲ್ವಾ ನಾನು, ಅಮ್ಮನ ಪಾತ್ರ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು? ಕರೆಕ್ಟ್. ಅದಕ್ಕೆ ನಾನು ಯೋಚನೆ ಮಾಡಿ ಹೇಳ್ತೀನಿ. ಅದು ಬೇರೆ ಇನ್ನೊಂದ್ಸರಿ ಇಂಡಸ್ಟ್ರಿಗೆ ಬರಬೇಕು, ಎಲ್ಲಾರ್ದು ಪರ್ಮಿಷನ್ ತಗೊಂಡು ಬರಬೇಕು, ಮತ್ತೆ ಕೇಳಬೇಕು. ಅಮ್ಮನ್ನ ಕೇಳಿದೆ, ನೀನು ಅವ್ರ ಪರ್ಮಿಷನ್ ತಗೊಂಡು ಮುಗೀತು. ನನ್ನ ಹಸ್ಬೆಂಡ್ ಅಂತೂ ಈಸ್ ವೆರಿ ಫ್ರೆಂಡ್ಲಿ. ಇಫ್ ಯುವರ್ ವಿಶ್ ಇದೆ. ನನ್ನ ಮನೇಲೂ ಅಷ್ಟೇ, ಎಂಥದಿಲ್ಲ, ನೋ ರೆಸ್ಟ್ರಿಕ್ಷನ್, ನಥಿಂಗ್. ಕೆಲಸ ನಿಂಗೆ ಇಷ್ಟ ಇದ್ರೆ ಮಾಡ್ಬೋದು ಆ ಥರ. ವೆರಿ ಬ್ರಾಡ್ ಮೈಂಡೆಡ್, ವೆರಿ ನೈಸ್ ಪೀಪಲ್ ದೇರ್. ಓಕೆ.
ಸೊ ಗುಡ್. ಹಾಗಾಗಿ- ಮೇಷ್ಟ್ರು ಅಪ್ರೋಚ್ ಮಾಡಿದ್ದು ಒಳ್ಳೆ ಟೈಮ್ ಹಂಗಾರೆ ಅದು. ಮಾಡಿದ್ರು. ಆಮೇಲೆ ಅದೊಂದು ಅವ್ರ ಒಪ್ಪಿಗೆ ಆಯಿತು. ನನಗೆ ಈಗ ಏನಪ್ಪ ಕ್ಯಾರೆಕ್ಟರ್ ನೋಡಿದ್ರೆ ಅಮ್ಮನ ಕ್ಯಾರೆಕ್ಟರ್ ಹೇಳ್ತಿದಾರಲ್ಲ, ಅವ್ರಿಗೆ ಕೇಳಿದೆ, ಸರ್ ಏನು ಸರ್ ಇದು ಅಮ್ಮನ ಕ್ಯಾರೆಕ್ಟರ್? ಇದು ಅಮ್ಮನ ಕ್ಯಾರೆಕ್ಟರ್ ಅಂದರೆ ಅಷ್ಟು ಏಜ್ಡ್ ಕ್ಯಾರೆಕ್ಟರ್ ಅಲ್ಲಮ್ಮ, ಇದೊಂದು 30s ಇರ್ತಾರೆ. ಆಮೇಲೆ ಮಗ ಒಂದು 16 ವರ್ಷದ್ದು ಹೀರೋ character. ಅಮ್ಮ ನೀವು ಕರೆಕ್ಟ್. 16 ವರ್ಷದ ರೋಲ್ ಹುಡುಗ. ಬಟ್ ಎಷ್ಟು ಮೆಚುರಿಟಿ ಕಮ್ಮಿ ಇರುತ್ತೆ. ತಾಯಿ ಮಗ ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ. ಗಿಲ್ಲಿ ದಾಂಡ್ಲಿ ಆಡೋದು, ಗಾಳಿಪಟ ಓಡಿಸೋದು, ಸೈಕಲಲ್ಲಿ ಕೂತ್ಕೊಂಡು ಇದು ಮಾಡೋದು ಅಂತೆಲ್ಲ ತುಂಬ ಇಂಪ್ರೆಸ್ ಮಾಡಿಬಿಟ್ರು ನನಗೆ ಫೋನಲ್ಲಿ. ಫೋನಲ್ಲೇ. ಬಟ್ ಆಮೇಲೆ ಮಾಡಿದ್ರು. ನೀವು ಬಾಂಬೆಲಿ ಇದ್ರಿ ಆಗ? ಬಾಂಬೆಲಿ ಇದ್ದೆ ನಾನು. ಓಕೆ. ಆಮೇಲೆ ಅವ್ರ ಚಿತ್ರಕ್ಕೆ ಬಂದೆ ನಾನು. ಬಟ್ ಮತ್ತೆ ನಿಮ್ ಸಂಪರ್ಕ ಇತ್ತ ಫೋನಲ್ಲಿ? ಕಾಂಟ್ಯಾಕ್ಟ್ ಇತ್ತ ಇಲ್ಲಿ? ಕಾಂಟ್ಯಾಕ್ಟ್ ಇತ್ತು, ಬಟ್ ಇರ್ಲಿಲ್ಲ, ಅಷ್ಟಿರ್ಲಿಲ್ಲ. ಯಾರ ಜೊತೆ ಯಾರ ಜೊತೆನೂ ಟಚ್ ಇರ್ಲಿಲ್ಲ. ನಿಮ್ಗೆ ಯಾರು ಬೆಸ್ಟ್ ಫ್ರೆಂಡ್ ಅಂದ್ರೆ ಕನ್ನಡ ಸಿನಿಮಾ ಜಗತ್ತಲ್ಲಿ ಅವಾಗೆಲ್ಲ ಆಕ್ಟ್ ಮಾಡ್ಬೇಕಾರೆ? ಯಾರೂ ಇಲ್ಲ, ಯಾರು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಲಿಲ್ಲ ನಾನು. ಬೇರೆ ಹೀರೋಯಿನ್ಸ್, ಬೇರೆ ಹೀರೋಗಳು ಅವ್ರ ಜೊತೆ ಈ ಸಿನಿಮಾ ಹೀರೋಯಿನ್ ಅಂತ ನೀವು ಮಾತಾಡೋದು? ನೋ ನೋ ನೋ, ಎಂಟೈರ್ಲಿ ಡಿಸ್ಕನೆಕ್ಟೆಡ್. ಅಲ್ಲ, ನಿಮ್ಮ ಕಾಲದ ನಟಿಯರ ಜೊತೆನೂ ನೀವು ಫ್ರೆಂಡ್ಲಿ ಇಲ್ಲ ಆಗಿರ್ಲಿಲ್ಲ? ಇಲ್ಲ, ಅದೇನೋ ನಾನು ತುಂಬಾ ಅವಾಗ್ಲಿಂದನೂ ರಿಸರ್ವ್ಡ್ ಟೈಪ್ ಬಂದ್ಬಿಟ್ಟೆ. ವಿಷ್ಣು ಸರ್ ಹೇಳೋರು, ಅದೇನದು ಶೂಟಿಂಗ್ ಮಾಡಿದ ತಕ್ಷಣ ಅಮ್ಮನ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ತೀಯ ಬೆಲ್ಲೊಡ್ದಂಗೆ, ಸ್ಕೂಲ್ ಬೆಲ್ಲೊಡ್ದಂಗೆ ಹೋಗಿ. ಅದೇನೋ ನನಗೆ ಗೊತ್ತಿರಲಿಲ್ಲ, ಅಷ್ಟು ರಿಸರ್ವ್ಡ್ ನಾನು. ಆಮೇಲೆ ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡೋದು, ಜಾಸ್ತಿ ಮಾತಿಲ್ಲ, ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಳ್ಳೋಕ್ಕೆ ಇದು ಮಾಡೋದು, ಆ ಥರ ಬ್ಯಾಕ್ಗ್ರೌಂಡ್. ಹಂಗೆ ಬೆಳೆದ್ಬಿಟ್ರಿ ಮನಸ್ಥಿತಿ? ಅದೇ ಮನಸ್ಥಿತಿಯಲ್ಲಿ ಸುಮ್ ಕೂತಿ ಎಲ್ಲೆಲ್ಲ ಯಾರ ಜೊತೆ ಹಠೆ ಹೊಡಿಯೋದೆಲ್ಲ ಇಲ್ಲ. ಸುಮ್ಮನೆ ನಗೋದು, ಮಾತಾಡೋದು, ಅದು ಇದು. ಈ ಹಳ್ಳಿ ಕಡೆ ಇರ್ತಲ್ಲ, ಸುಮ್ ಚೆಲ್ಲಂಗ್ ನಗಾಡೋದು, ಆ ಥರದೆಲ್ಲ ಏನು ಮಾಡಲ್ಲ? ಯಾರು ಫ್ರೆಂಡ್ಸ್ನೇ ಮಾಡ್ಕೊಳ್ತಿರ್ಲಿಲ್ವಲ್ಲ. ಇದೆಲ್ಲ ನಮ್ಮ ಅಮ್ಮನಿಂದನೇ ಆಗಿದ್ದು ಅನ್ಸುತ್ತೆ. ಹೌದು, ಸ್ಟ್ರಿಕ್ಟ್ ಆಗಿ ಬೆಳೆಸ್ಬಿಟ್ಟು ಅವರು. ಬಟ್ ಫೋನ್ ನಂಬರ್ ಚೇಂಜ್ ಆಗಿರ್ಲಿಲ್ಲ? ಫೋನ್ ನಂಬರ್ ಚೇಂಜ್ ಆಗಿರಲಿಲ್ಲ. ಹಾಗಾಗಿ ಮೇಷ್ಟ್ರು ಫೋನ್ ಮಾಡಿದ್ರು? ನಾನು ಮೇಷ್ಟ್ರು ಫೋನ್ ಮಾಡಿದ್ರು. ಹಾಗಾಗಿ ಆಮೇಲೆ ನಂತರ ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಕನ್ನಡ ಸಿನಿಮಾ ಜಗತ್ತಿಗೆ. ಅದು ನನ್ನ ಪ್ರೀತಿಯ ಹುಡುಗಿ ಸಿನಿಮಾದಿಂದ ಅವಾಗ ನಾವು ತುಂಬಾ ನೋಡಿದ್ವಿ. ಚೆನ್ನಾಗಿತ್ತು ಅದನ್ನು ಕ್ಯಾರೆಕ್ಟರ್. ಅಲ್ಲೊಂದು ಬ್ರೇಕ್ ನನಗೆ. ಮತ್ತೆ ಬ್ಲಾಕ್ ಬಸ್ಟರ್. ಮತ್ತೆ ಬ್ಲಾಕ್ ಪೋಷಕ ಪಾತ್ರಗಳಿಗೆ ಬ್ರೇಕ್ ಕೊಡ್ತು. ಬ್ರೇಕ್. ಹೌದಾ, ಸೆಟ್ ಆದ್ರ ಮೈಂಡ್, ನಾನು ಪೋಷಕ ಪಾತ್ರಕ್ಕೆ ಇರ್ತೀನಿ. ಸ್ವಲ್ಪ ದಿನ ಆಗಿರ್ಲಿಲ್ಲ ನಂದು, ಇದು ಚೆನ್ನಾಗಿ ಸಕ್ಸಸ್ ಆಯ್ತು. ಆಮೇಲೆ ಅದೇ ತರದ ಕ್ಯಾರೆಕ್ಟರ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅಮ್ಮನ್ ಪಾತ್ರ ಯಾರೋ ದೊಡ್ಡ ಹೀರೋಗೆಲ್ಲ ಅಮ್ಮ ಮಾಡೋದು, ಈ ತರ ರೇಂಜ್ ಅಲ್ಲಿ ಆ ಥರ ಮೈಂಡ್ ಸೆಟ್ ಬಂತು ನನಗೆ. ಅಂಥವ್ರ ಜೊತೆನೇ ಈಗಲೂ ಮಾಡ್ಕೊಂಡಿದ್ದೀನಿ.